ಯಲಬುರ್ಗಾದಲ್ಲಿ 34ನೇ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯಲ್ಲಿ ಸಹಾಯಕ ನಿರ್ದೇಶಕರ ಸಲಹೆ. ಸಾರ್ವಜನಿಕರ ಸೇವೆ ಸಲ್ಲಿಸಲು ಪಿಡಿಒರವರಿಗೆ ಉತ್ತಮ ಅವಕಾಶ. ಹನುಮಂತಗೌಡ ಪೊಲೀಸ್ ಪಾಟೆ. 3 ಹಂತದಲ್ಲಿ ಕೆಲಸ ನಿರ್ವಹಿಸುವಂತೆ ಜಾರಿಗೆ ತಂದಿರುವ ಪಂಚಾಯತ್ ರಾಜ್ ಇಲಾಖೆ ಕೆಲಸವು ಸಾರ್ವಜನಿಕ ಸೇವೆ ಸಲ್ಲಿಸಲು ಉತ್ತಮ ವೇದಿಕೆಯಾಗಿದ್ದು ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹನುಮಂತಗೌಡ ಪೊಲೀಸ್ ಪಾಟೀಲ್ ಹೇಳಿದರು. ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ತಾಲೂಕಾ ಪಂಚಾಯತ್ ಯಲಬುರ್ಗಾರವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ತಮ್ಮ ಜನರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು. ತಮ್ಮ ಗ್ರಾಮದ ಬದಲಾವಣೆ ಮಾಡುವಲ್ಲಿ ಆಸಕ್ತಿ ವಹಿಸಬೇಕು. ತಮ್ಮ ಗ್ರಾಮದ ಅಭಿವೃದ್ಧಿಗೆ ಶ್ರಮ ವಹಿಸಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಅಭಿವೃದ್ಧಿಯಾದಾಗ ಮಾತ್ರ ಈ 3 ಹಂತದ ಪಂಚಾಯತ್ ರಾಜ್ ಇಲಾಖೆಯ ಉದ್ದೇಶ ಈಡೇರಲು ಸಾಧ್ಯ ಎಂದರು. ಪ್ರಾಸ್ತಾವಿಕವಾಗಿ ಸಹಾಯಕ ನಿರ್ದೇಶಕರಾದ ಫಕೀರಪ್ಪ ಕಟ್ಟಿಮನಿ ಮಾತನಾಡಿ, 73ನೇ ಸಂವಿಧಾನ ತಿದ್ದುಪಡಿಯಿಂದಾಗಿ ಮಂಡಲ ಪಂಚಾಯಿತಿ ಇರುವುದನ್ನ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೆ ಹೀಗೆ ಪಂಚಾಯತ್ ರಾಜ್ ಇಲಾಖೆ ಜಾರಿಗೆ ಬಂತು. ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೊತೆ ಕೆಲಸ ಮಾಡುತ್ತಾ ಉತ್ತಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ. ಗ್ರಾಮೀಣ ಮಕ್ಕಳಿಗೆ ಜ್ಞಾನ ವೃದ್ಧಿಗಾಗಿ ಗ್ರಂಥಾಲಯಗಳು, ಮಹಿಳಾ ಸಬಲೀಕರಣ ಹೀಗೆ ಹಲವಾರು ಮಾದರಿ ಕಾರ್ಯಗಳನ್ನು ಮಾಡಲು ಅನುಕೂಲವಾಗಿದೆ. ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು. ಹಿರೇಮ್ಯಾಗೇರಿ ಗ್ರಾಮ ಪಂಚಾಯಿತಿ ಪಿಡಿಒರಾದ ಮಂಗಳೇಶ ನಾಯ್ಕ, ಕಲ್ಲೂರು ಪಿಡಿಒರಾದ ರೇಣುಕಾ ಟಂಕದ್, ವಿಷಯ ನಿರ್ವಾಹಕರಾದ ಬಸವರಾಜ ಹಳ್ಳಿ, ಕರ ವಸೂಲಿಗಾರರಾದ ಪ್ರಕಾಶ್, ದುರ್ಗಪ್ಪ, ಗ್ರಂಥಪಾಲಕರಾದ ಶರಣಪ್ಪ ಭಂಡಾರಿ, ವಿಆರ್ಡಬ್ಲ್ಯೂ ಭರತ್ ರೆಡ್ಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ ವಸೂಲಿ, ಉತ್ತಮ ಗ್ರಂಥಾಲಯ ವ್ಯವಸ್ಥೆ, ವಿಆರ್ಡಬ್ಲ್ಯೂ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಪಿಡಿಒರವರು, ಡಿಇಒ, ಕರ ವಸೂಲಿಗಾರರು, ನೀರು ಗಂಟಿಗಳು, ಸ್ವಸಹಾಯ ಸಂಘದ ಮಹಿಳೆಯರು, ವಿಆರ್ಡಬ್ಲ್ಯೂ ಸಿಬ್ಬಂದಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಸಿಆರ್ಡಿ ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ನಾವು 3 ಟೈರ್ ಸಿಸ್ಟಮ್ ನಲ್ಲಿ ಬರ್ತೀವಿ. ನನಗೆ ಸರ್ ಹೇಳಿದ್ರು 1992ರಲ್ಲಿ 73ನೇ ತಿದ್ದುಪಡಿ ಏನಾಗ್ತಪ್ಪ ಅಂದ್ರೆ ಅದು ಅಂಗೀಕಾರ. 1993 ಈ ದಿನದಂದು ಅಂದ್ರೆ ಏಪ್ರಿಲ್ 24ರಂದು ಅದು ಜಾರಿ ಬಂದ ದಿನದ ನೆನಪಿಗೋಸ್ಕರ ಈ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ. ಹಾಗಾದ್ರೆ ಇದು ಏನಿದು ಪಂಚಾಯತ್ ರಾಜ್ ಅಂದ್ರೆ ಏನು? ಸ್ವಶಾಸನ ಪದ್ಧತಿ. ನಮಗ್ ನಾವೇ ಶಾಸನ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೇಳಿದ್ರೆ ಅಂತ ಅಧಿಕಾರ ಹೌದು ಇರೋದ ಹಂಗೆ. ಅಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಇವತ್ತೇನು ಹೆಣ್ಣು ಸಿಗದೇ ಇದ್ರೂ ಕೂಡ ನನಗೆ ಹೆಣ್ಣು ಹುಡುಕೊಡ್ರಿ ಅಂತ ಅರ್ಜಿಗಳನ್ನು ಬರ್ತಾವೆ ಅಂತಂದು ನಾವು ನೋಡಿದ್ದೀವಿ. ಹಾಗಾಗಿ ಏನ್ ಕೇಳಲ್ಲ ಹೇಳ್ರಿ, ನಿಮ್ಗೆ ಏನ್ ಕೇಳಲ್ಲ ಹೇಳ್ರಿ. ನನ್ನ ಗ್ರಾಮ ಮಟ್ಟದಲ್ಲಿ ಪಿಡಿಒ ಅಂತಕ್ಕಂಥ ಹೆಚ್ಚು ಪದ ಬಳಕೆ ಆಗೋದೇ ಗ್ರಾಮ ಮಟ್ಟದಲ್ಲಿ ಪಿಡಿಒ ಅಂತಕ್ಕಂಥ ಪದ, ಹೌದಲ್ರಿ?